which is newly introduced by a Karnataka State Police. It is called Beda Bro and Rise. So we are going to play at Beda Bro and Rise, which is a drug awareness program. So I kindly request you all people to give your valuable time. It is just like 10 to 15 minutes of your valuable time. So I request you people all to gather near the stage and watch our performance. ಹೇಳ್ಬೇಡ, ಪೊಲೀಸರು ನೋಡ್ರೆ ನಾನು ಹಾಕೊಂಡು ಹೋಗ್ಬಿಡ್ತಾರೆ. ನೀನ್ ಹೇಳ್ತಾ ಇರೋದು ಗಾಂಜಾ ಬಗ್ಗೆ. ಇದು ಡ್ರಗ್ಸ್. ಯಾಕೋ ಹಿಂಗ್ ತಿರ್ಗಿಸ್ತಾ ಇದ್ಯಾ? ಸೂಚನೆ ಕೊಟ್ಟಾಗ ನಾವು ಕಲಾವಿದರನ್ನು ಕೂಡ ಕೋರ್ಕೊಂಡು ಆ ಕಲಾವಿದರು ಇಲ್ಲಿ ಹಾಜರಿದ್ದು ಎಲ್ಲರ ನಮ್ಮ ಇಲಾಖೆ ಪರವಾಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ಎಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲರ ಕಾರ್ಯಕ್ರಮ. ನಿಜವಾಗ್ಲೂ ಒಂದು ಅವೇರ್ನೆಸ್ ಮೂಡಿಸುವಲ್ಲಿ ಒಂದು ಪ್ರಯತ್ನ ನಮ್ಮದು. ಸೊ ಇಷ್ಟು ಜನ ನಮ್ಮ ಧ್ವನಿಯನ್ನು ಕೇಳಿಸ್ಕೊಂಡಿದ್ದೀರಿ ಅಂತ ಗೊತ್ತಾಗ್ತದೆ. ಹಾಗಾಗಿ ಇಷ್ಟೊತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮನ್ನು ಕೊಟ್ಟು ಈ ನಾಟಕವನ್ನು ನೋಡಿದಂಥ ನಿಮಗೆಲ್ರಿಗೂ ಧನ್ಯವಾದಗಳು. ಮತ್ತು ಇಂಥ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂಥ ನಮ್ಮ ಕೋರಮಂಗಲ ಪೊಲೀಸ್ ಠಾಣೆಯ ಎಲ್ಲ ಆರಕ್ಷಕ ಸಿಬ್ಬಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಾಗೆ ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ನಮ್ಮ ಅಮರ್ ಬ್ರೋ ಅವ್ರ ಕಾರಣ. ಸೊ ಅವ್ರದ್ದೊಂದು ಡ್ಯಾನ್ಸ್ ಕಂಪ್ನಿ ಇದೆ, ಅವ್ರ ಕಡೆಯಿಂದ ಬಂದಿದ್ದೀವಿ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡೋಣ.